ಪ್ರೇಯಸಿಯಿಂದಲೇ ಪ್ರಿಯಕರನ ಕೊಲೆ. ಅಕ್ರಮ ಸಂಬಂಧದ ಹಿನ್ನೆಲೆಯಲ್ಲಿ ಪ್ರೇಯಸಿಯೇ ಪ್ರಿಯತಮನನ್ನ ಕೊಂದು ತನ್ನದೇ ಜಮೀನಿನಲ್ಲಿರುವ ಕೃಷಿ ಹೊಂಡದಲ್ಲಿ ಶವವನ್ನು ಹೂತ್ತಿಟ್ಟಿರುವ ಘಟನೆ ಚಳ್ಳಕೆರೆ ತಾಲೂಕಿನ ತಳುಕು ಹೋಬಳಿಯ ಹಿರೇಹಳ್ಳಿ ಗ್ರಾಮದ ಹೊರವಲಯದಲ್ಲಿರುವ ಜಮೀನಿನಲ್ಲಿ ಕಳೆದ 10 ದಿನಗಳ ಹಿಂದೆ ನಡೆದಿದೆ. ಆಂಧ್ರ ಪ್ರದೇಶದ ವೀರಪುರದ ಗ್ರಾಮದ ಬಾಲರಾಜ್ ಕೊಲೆಯಾದ ವ್ಯಕ್ತಿಯಾಗಿದ್ದಾನೆ. ಮೂಲತಃ ಆಂಧ್ರ ಪ್ರದೇಶದ ವೀರಪುರದ ಬಾಲರಾಜ್ 10 ವರ್ಷಗಳ ಹಿಂದೆ ಮೊಳಕಾಲ್ಮೂರು ತಾಲೂಕಿನ ಮಾರಮ್ಮನಹಳ್ಳಿ ಗ್ರಾಮದ ಮಹಾಂತಮ್ಮ ಎಂಬಾಕೆಯನ್ನ ಜೊತೆ ವಿವಾಹವಾಗಿದ್ದ. ಅವರಿಬ್ಬರಿಗೂ ಗಂಡು ಮಗು ಮಕ್ಕಳಿದ್ದಾರೆ. ಮಧ್ಯ ಬಾಲರಾಜ್ ಕಳೆದ 2 ವರ್ಷಗಳಿಂದ ಹಿರೇಹಳ್ಳಿಯ ಹೊರವಲಯದಲ್ಲಿ ಜಮೀನಿನಲ್ಲಿ ಗಂಡನನ್ನು ಕಳೆದುಕೊಂಡು ವಾಸವಾಗಿರುವ ನಾಗಮಣಿಯೊಂದಿಗೆ ಅಕ್ರಮ ಸಂಬಂಧವನ್ನು ಬೆಳೆಸಿದ್ದನು. ಬಾಲರಾಜ್ 2 ವರ್ಷಗಳ ಹಿಂದೆ ಹೆಂಡತಿ ಮಕ್ಕಳನ್ನು ಬಿಟ್ಟು ನಾಗಮಣಿಯೊಂದಿಗೆ ಜಮೀನಿನಲ್ಲಿ ಕೆಲಸ ಮಾಡಿಕೊಂಡು ತೋಟದ ಮನೆಯಲ್ಲೇ ಜೀವನ ನಡೆಸುತ್ತಿದ್ದನು. ಆದರೆ 1 ತಿಂಗಳ ಹಿಂದೆ ತನ್ನ ಊರಾದ ವೀರಪುರಕ್ಕೆ ಹೋಗಿದ್ದನು. 1 ತಿಂಗಳ ಹಿಂದೆ ಹಿರೇಹಳ್ಳಿ ಕಡೆಗೆ ಆತ ಸುಳಿದಿರಲಿಲ್ಲ. ಆದರೆ ಪ್ರೇಯಸಿ ನಾಗಮಣಿ ಊರಲ್ಲಿ ಮಾರಮ್ಮ ಹಬ್ಬ ಇದೆ ಎಂದು 10 ದಿನಗಳ ಹಿಂದೆ ಬಾಲರಾಜನನ್ನ ಕರೆಸಿಕೊಂಡಿದ್ದಳಂತೆ. ಈ ವೇಳೆ ನಾಗಮಣಿಯು ಮತ್ತೊಬ್ಬರೊಂದಿಗೆ ಅಕ್ರಮ ಸಂಬಂಧ ಹೊಂದಿದ್ದಳು ಎನ್ನುವ ಅನುಮಾನದಲ್ಲಿ ಪರಸ್ಪರ ಮಧ್ಯೆ ವೈಮನಸ್ಸು ಉಂಟಾಗಿತ್ತು. ಅಂತಿಮವಾಗಿ ಈ ವೈಮನಸ್ಸು ಬಾಲರಾಜನ ಕೊಲೆಯಲ್ಲಿ ಅಂತ್ಯವಾಗಿದೆ. ಬಳಿಕ ನಾಗಮಣಿ ತನ್ನದೇ ಜಮೀನಿನ ಮೂಲೆಯಲ್ಲಿದ್ದ ಕೃಷಿ ಹೊಂಡದಲ್ಲಿ ಮೃತದೇಹ ಹೂತಿಟ್ಟು ಏನು ಗೊತ್ತಿಲ್ಲದಂತೆ ಸುಮ್ಮನಿದ್ದಳಂತೆ. ಆದರೆ ಕೃಷಿ ಹೊಂಡದ ಮಣ್ಣಿನಲ್ಲಿ ಹೂತಿಟ್ಟ ಶವದ ವಾಸನೆ 2 ದಿನಗಳಿಂದ ಬರಲಾರಂಭಿಸಿದಂತೆ. ಕೂಡಲೇ ತೋಟದ ಕೆಲಸ ಮಾಡುತ್ತಿದ್ದ ಕೂಲಿ ಕಾರ್ಮಿಕರು ಮತ್ತು ಕುರಿಗಾಹಿಗಳಿಗೆ ಅನುಮಾನ ಮೂಡಿತಂತೆ. ಕೂಡಲೇ ತಳುಕು ಪೊಲೀಸರಿಗೆ ಕೊಲೆ ನಡೆದಿರುವ ಬಗ್ಗೆ ಮಾಹಿತಿ ಕೊಟ್ಟಿದ್ರಂತೆ. ವಿಷಯ ತಿಳಿಯುತ್ತಿದ್ದಂತೆ ಸ್ಥಳಕ್ಕೆ ಬಂದ ತಳುಕು ಪೊಲೀಸರು ನಾಗಮಣಿಯನ್ನು ವಶಕ್ಕೆ ಪಡೆದು ವಿಚಾರಣೆ ನಡೆಸಿದಾಗ ಕೊಲೆಯ ಪ್ರಕರಣ ಬಯಲಾಗಿದೆ. ಚಿತ್ರದುರ್ಗ ಉಪವಿಭಾಗಾಧಿಕಾರಿ ಮೆಹಬೂಬ್ ಜಲಾನಿ ಕುರೇಶಿ ಅವರ ಸಮ್ಮುಖದಲ್ಲಿ ಹೂತಿಟ್ಟ ಶವ ಹೊರತೆಗೆದು ಮರಣೋತ್ತರ ಪರೀಕ್ಷೆ ನಡೆಸಲಾಗಿದೆ. ಇನ್ನು ಇದೇ ಸಂದರ್ಭದಲ್ಲಿ ಚಳ್ಳಕೆರೆ ತಹಶೀಲ್ದಾರ್ ರೆಹನ್ ಪಾಷಾ, ಚಳ್ಳಕೆರೆ ಡಿಎಸ್ಪಿ ರಾಜಣ್ಣ ಸೇರಿದಂತೆ ಪೊಲೀಸ್ ಅಧಿಕಾರಿಗಳು ಇದ್ದರು.